ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವೆಲ್ಲಂದ್ರಲ್ಲಿ ನಿಮ್ಮ ಆಧಾರ್ ಪ್ರತಿಯನ್ನ ತೋರಿಸಬೇಕಾಗಿಲ್ಲ. ಜಸ್ಟ್ ಮೊಬೈಲ್ ಆಪ್ ಮುಖಾಂತರನೇ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡಬಹುದು. ಹಾಗೆ ಆಧಾರ್ ಅಪ್ಡೇಟ್ ಅನ್ನು ಕೂಡ ಮಾಡ್ಕೊಳ್ಬಹುದು. ಹಾಗೆ ಹೋಟೆಲ್ ಟಿಕೆಟ್ ಆಗಿರ್ಬೋದು ಅಥವಾ ಟ್ರೈನ್ ಟಿಕೆಟ್ ಬುಕ್ ಮಾಡ್ಬೇಕಂದ್ರೆ ನೀವು ಆಧಾರ್ ಜೆರಾಕ್ಸ್ ಅನ್ನ ಇಟ್ಕೊಂಡು ಹೋಗ್ಬೇಕಾದ ಅವಶ್ಯಕತೆನೇ ಇಲ್ಲ. ಇವತ್ತಿನ ಈ ವಿಡಿಯೋದಲ್ಲಿ ಆಧಾರ್ ಆಪ್ ಅನ್ನ ಯಾವ ರೀತಿ ಡೌನ್ಲೋಡ್ ಮಾಡೋದು, ಹಾಗೆ ಆಧಾರ್ ಆಪ್ ಅಲ್ಲಿ ಯಾವ ರೀತಿ ಫಿಲ್ಅಪ್ ಮಾಡೋದು, ಹಾಗೆ ನೀವು ಯಾರ ಸಹಾಯನೂ ಇಲ್ದೇನೆ ಜಸ್ಟ್ 2 ಮಿನಿಟ್ಸ್ ಅಲ್ಲಿ ನಿಮ್ಮ ಆಧಾರ್ ಅನ್ನ ಯಾವ ರೀತಿ ಡೌನ್ಲೋಡ್ ಮಾಡಬಹುದು ಅನ್ನೋದನ್ನ ಕಂಪ್ಲೀಟ್ ಆದ ಇನ್ಫಾರ್ಮೇಶನ್ಸ್ ಅನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಹಾಗೆ ಇನ್ನು ಸಾಕಷ್ಟು ಉಪಯೋಗವನ್ನು ಬೆನಿಫಿಟ್ ಕೂಡ ಇದರಿಂದ ಇದೆ. ಸೊ ಏನೆಲ್ಲ ಉಪಯೋಗ ಇದೆ, ಯಾವ ರೀತಿ ನೀವು ಆಧಾರ್ ಅನ್ನ ಆಪ್ ಅನ್ನ ಡೌನ್ಲೋಡ್ ಮಾಡಬೇಕು, ಯಾವ ರೀತಿ ಫಿಲ್ಅಪ್ ಮಾಡ್ಕೊಳ್ಬೇಕು ಅನ್ನೋದನ್ನ ಕಂಪ್ಲೀಟ್ ಆದ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್. ಹಾಗೆ ಈಗಿನ ಸಿಚುವೇಶನ್ ಅಲ್ಲಿ ಪ್ರತಿಯೊಂದಕ್ಕೂ ಆಧಾರ್ ಯೂಸ್ ಆಗಿರೋದ್ರಿಂದ ಗವರ್ಮೆಂಟ್ ಕೂಡ ಆಧಾರ್ ಆಪ್ ಅನ್ನ ಲಾಂಚ್ ಮಾಡಿದೆ. ಸೊ ಹಾಗಾಗಿ ಈ ಆಧಾರ್ ಆಪ್ ವೆರಿಫೈಡ್ ಆಗಿರುತ್ತೆ, ಹಾಗೆ ಸೇಫ್ ಕೂಡ ಆಗಿರುತ್ತೆ. ಹಾಗಾಗಿ ಈ ಆಧಾರ್ ಆಪ್ ಅನ್ನ ಡೌನ್ಲೋಡ್ ಮಾಡಿ ನಾವು ಇದನ್ನ ಯಾವ ರೀತಿ ಯೂಸ್ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದ ಡೀಟೇಲ್ಸ್ ಅನ್ನ ನೋಡೋಣ ಬನ್ನಿ. ಸೊ ಮೊದಲಿಗೆ ನೀವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ನಾನು ಪಕ್ಕದಲ್ಲಿ ಸ್ಕ್ರೀನ್ ಅಲ್ಲೂ ಕೂಡ ತೋರಿಸ್ತಾ ಇರ್ತೀನಿ, ನೋಡ್ತಾ ಇರ್ಬೋದು. ಹಾಗೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಹಾಗೆ ಈ ವಿಡಿಯೋನ ಇಷ್ಟ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಹಾಗೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಸೊ ನೋಡೋಣ ಬನ್ನಿ. ಮೊದಲಿಗೆ ನೀವು ಮೊಬೈಲ್ ಅಲ್ಲಿ ಪ್ಲೇ ಸ್ಟೋರ್ ಗೆ ಹೋಗಿ ಅಲ್ಲಿ ಆಧಾರ್ ಅಂತ ಸರ್ಚ್ ಮಾಡಿ ಫ್ರೆಂಡ್ಸ್. ಆಧಾರ್ ಅಂತ ಸರ್ಚ್ ಮಾಡಿದ ನಂತರ ನೋಡಬಹುದು, ನಿಮಗೆ ಟಾಪ್ ಅಲ್ಲಿ ಒಂದು ಆಧಾರ್ ಅನ್ನೋ ಲೋಗೋ ಇರುತ್ತೆ. ಸೊ ಆ ಲೋಗೋ ಇರ್ತಕ್ಕಂಥ ಆಧಾರ್ ಅನ್ನೋ ಒಂದು ಆಪ್ ಅನ್ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಇನ್ಸ್ಟಾಲ್ ಮಾಡಿದ ನಂತರ ನೋಡಬಹುದು, ನಿಮಗೆ ಓಪನ್ ಅನ್ನೋ ಒಂದು ಆಪ್ಷನ್ಸ್ ಕಾಣುತ್ತೆ ನಿಮಗೆ. ಸೊ ಓಪನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಓಪನ್ ಅಂತ ಕ್ಲಿಕ್ ಮಾಡಿದ ನಂತರ ನೋಡಬಹುದು, ನಿಮಗೆ ಈ ರೀತಿಯಾಗಿ ನಿಮ್ಮ ಏನು ಆಧಾರ್ ಓಪನ್ ಮಾಡಿದ ತಕ್ಷಣ ಮೊದಲಿಗೆ ಆ ಆಪ್ ಅಲ್ಲಿ ಈ ರೀತಿಯಾಗಿ ಶೋ ಆಗುತ್ತೆ. ಇಲ್ಲಿ ಅಲೋ ಕೆಲವು ಆಧಾರ್ ಟೇಕ್ ಪಿಕ್ಚರ್ ಅಂಡ್ ರೆಕಾರ್ಡ್ಸ್ ಆಡಿಯೋ ಅಂತ ಇದೆ, ವೈಲ್ ಯೂಸಿಂಗ್ ದ ಆಪ್ ಅಂತ ಅಲೋ ಕೊಡಿ. ಹಾಗೆ ಕೆಲವು ನೋಟಿಫಿಕೇಶನ್ಸ್ ಕೇಳ್ತಾ ಇರುತ್ತೆ, ಅಲೋ ಅಂತ ಕೊಡ್ತಾ ಹೋಗಿ. ಸೊ ಇಲ್ಲಿ ಏನೇನು ಆಪ್ಷನ್ಸ್ ಕೇಳುತ್ತೋ ಅದಕ್ಕೆಲ್ಲದು ಅಲೋ ಅಂತ ಕೊಡಿ. ಅದಾದ ನಂತರ ನೋಡಬಹುದು, ನೆಕ್ಸ್ಟ್ ಈ ರೀತಿಯಾಗಿ ನಿಮ್ಮ ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಬಹುದು, ಎ ವಾರ್ಮ್ ವೆಲ್ಕಮ್ ಟು ದ ನ್ಯೂ ಆಧಾರ್ ಆಪ್ ಅಂತ ಕೇಳ್ತಾ ಇದೆ. ಇಲ್ಲಿ ಡಿಸ್ಕವರ್ ಕೀ ಫೀಚರ್ಸ್ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಯಾವ್ಯಾವ ತರ ಫೀಚರ್ಸ್ ಇದೆ ಅನ್ನೋದು ಇಲ್ಲಿ ಶೋ ಆಗ್ತಾ ಇರುತ್ತೆ. ಹಾಗೆ ನೀವು ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಬಹುದು, ಇಲ್ಲಿ ನೆಕ್ಸ್ಟ್ ಇಲ್ಲಿ ಎಂಟರ್ ಆಧಾರ್ ನಂಬರ್ಸ್ ಅಂತ ಆಪ್ಷನ್ಸ್ ಬರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಅದಾದ ನಂತರ ನೋಡಬಹುದು, ಐ ಆಮ್ ರೆಡಿ ವಿತ್ ಮೈ ಆಧಾರ್ ಅನ್ನೋ ಒಂದು ಆಪ್ಷನ್ ಕೂಡ ಓಪನ್ ಆಗುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲಿ ನಿಮ್ಮ ಆಧಾರ್ ಅನ್ನ ನೀವು ಇಲ್ಲಿ ಎಂಟರ್ ಮಾಡ್ಬೇಕಾಗತ್ತೆ. ಅಂದ್ರೆ ನಿಮ್ಮ ಆಧಾರ್ ನಂಬರ್ ಅನ್ನ ಎಂಟರ್ ಮಾಡಿ. ಆಧಾರ್ ನಂಬರ್ ಅನ್ನ ಎಂಟರ್ ಮಾಡಿ ಕಂಟಿನ್ಯೂ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ ನಂತರ ನೋಡಬಹುದು, ಇಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಕೂಡ ಬರುತ್ತೆ. ಸೊ ಅದನ್ನ ನಿಮ್ಗೆ ಟೈಮ್ ಇದ್ರೆ ಓದ್ಕೊಳ್ಳಿ. ಅದನ್ನ ಸ್ಕ್ರೋಲ್ ಮಾಡಿದ ನಂತರ ಕೆಳಗಡೆ ಅಗ್ರಿ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅದ್ರ ಪಕ್ಕದಲ್ಲಿ ಒಂದು ಚಿಕ್ಕ ಟಿಕ್ ಬಾಕ್ಸ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಪ್ರೊಸೀಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ ನಂತರ ನೋಡಬಹುದು, ಸೆಲೆಕ್ಟ್ ಸಿಮ್ ಅಂತ ಕೇಳ್ತಾ ಇದೆ. ನಿಮ್ಮ ಆಧಾರ್ಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಆಗಿರುತ್ತೋ ಆ ಮೊಬೈಲ್ ನಂಬರ್ಗೆ ಯಾವ ಸಿಮ್ ಇದೆಯಾ, ಒಂದರಲ್ಲಿ ಇದೆಯಾ ಅಥವಾ ಎರಡರಲ್ಲಿ ಎರಡು ಸಿಮ್ ಯೂಸ್ ಮಾಡ್ತಾ ಇದ್ರೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಕೆಳಗಡೆ ಸೆಂಡ್ SMS ಅನ್ನೋ ಒಂದು ಆಪ್ಷನ್ಸ್ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಂಡ್ SMS ಅಂತ ಕ್ಲಿಕ್ ಮಾಡಿದ ನಂತರ ನೋಡಬಹುದು, ಇಲ್ಲಿ ಅದಾದ ನಂತರ ಒಂದು ಪಾಪಪ್ ಕೂಡ ಬರುತ್ತೆ, ಇಲ್ಲಿ ಅಲೋ ಅಂತ ಕೊಡಿ. ಅಲೋ ಅಂತ ಕೊಟ್ಟ ನಂತರ ನೋಡಬಹುದು, ಸೆಂಡಿಂಗ್ ವೆರಿಫಿಕೇಶನ್ SMS ಅದು ರೈಟ್ ಮಾರ್ಕ್ ಬ್ಲೂ ಮಾರ್ಕ್ ಅಲ್ಲಿ ಟಿಕ್ ಆಗಿರುತ್ತೆ. ಅದಾದ ನಂತರ ವೆರಿಫೈ ಮೊಬೈಲ್ ನಂಬರ್ ಕೂಡ ವೆರಿಫೈ ಆಗ್ತಾ ಇರುತ್ತೆ. ಅದಾದ ನಂತರ ನೋಡಬಹುದು, ಇನ್ನೊಂದು ಆಪ್ಷನ್ಸ್ ಬರುತ್ತೆ, ಕಂಟಿನ್ಯೂ ಟು ಫೇಸ್ ಅಥೆಂಟಿಕೇಶನ್ಸ್ ಅಂತ ಬರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಫೇಸ್ ಅನ್ನ ನೀವು ಅಥೆಂಟಿಕೇಟ್ ಮಾಡಬೇಕಾಗುತ್ತೆ ಈ ರೀತಿಯಾಗಿ. ನೆಕ್ಸ್ಟ್ ಇನಿಷಿಯೇಟೆಡ್ ಫೇಸ್ ಅಥೆಂಟಿಕೇಶನ್ಸ್ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಈ ರೀತಿ ನಿಮ್ಮ ಫೋಟೋನ ಕ್ಯಾಪ್ಚರ್ ಮಾಡಬೇಕಾಗುತ್ತೆ. ನಿಮ್ಮ ಫೋಟೋ ಮೇಲೆ ಕಣ್ಣನ್ನ ಬ್ಲಿಂಕ್ ಮಾಡಿದ್ರೆ ಅದು ಕ್ಯಾಪ್ಚರ್ ಮಾಡ್ಕೊಳ್ಳುತ್ತೆ. ಸೊ ಕಣ್ ಬ್ಲಿಂಕ್ ಮಾಡಿದ ನಂತರ ನೋಡಬಹುದು, ಈ ರೀತಿಯಾಗಿ ನಿಮ್ಮ ಫೇಸ್ ಅಥೆಂಟಿಕೇಟೆಡ್ ಅಂತ ಬರುತ್ತೆ. ಸೊ ಅದಾದ ನಂತರ ನೋಡಬಹುದು, ಇಲ್ಲಿ ನಿಮಗೆ ಗೆಟ್ಟಿಂಗ್ ಯುವರ್ ಆಧಾರ್ ರೆಡಿ ಅಂತ ಕೇಳ್ತಾ ಇದೆ, ಫೆಚಿಂಗ್ ಡೀಟೇಲ್ಸ್ ಅಂತ ಬರುತ್ತೆ. ಅದಾದ ನಂತರ ಪ್ರೊಸೀಡ್ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ ನಂತರ ನೋಡಬಹುದು, ಎಂಟರ್ ಯುವರ್ ನ್ಯೂ ಡಿಜಿಟ್ 6 ಡಿಜಿಟ್ ಪಿನ್ ಅಂತ ಕೇಳ್ತಾ ಇದೆ. ಸೊ ಇಲ್ಲಿ ನಿಮಗೆ ಯಾವ್ದಾದ್ರು ನಿಮಗೆ ಬೇಕಾದಂತ ಪಾಸ್ವರ್ಡ್ ಅನ್ನ ನೀವು ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡಿ ಕನ್ಫರ್ಮ್ ದ ಪಿನ್ ಅನ್ನೋ ಒಂದು ಆಪ್ಷನ್ಸ್ ಇದೆ ಕೆಳಗಡೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡಬಹುದು, ನಿಮ್ಮ ಆಧಾರ್ ಆಪ್ ಏನಿದೆ ಅದು ಕಂಪ್ಲೀಟ್ ಆಗಿ ಓಪನ್ ಆಗುತ್ತೆ. ಏನೇನು ಆಪ್ಷನ್ಸ್ ಇದೆ ಅಂತಾನು ಕೂಡ ಇಲ್ಲಿ ಶೋ ಆಗ್ತಾ ಇದೆ ನೋಡಬಹುದು. ಇಲ್ಲಿ ಚೇಂಜ್ ಲ್ಯಾಂಗ್ವೇಜ್ ಅಂದ್ರೆ ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಆ ಲ್ಯಾಂಗ್ವೇಜ್ ಅಲ್ಲಿ ನೀವು ಈ ಆಪ್ ಅನ್ನ ಇಟ್ಕೊಳ್ಬಹುದು. ಅದಾದ ನಂತರ ಆಡ್ ಫ್ಯಾಮಿಲಿ ಮೆಂಬರ್ ಅಂದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ ಯಾರ್ಯಾರು ಇದ್ದಾರೋ ಅವರೆಲ್ಲರನ್ನೂ ಕೂಡ ನೀವು ಒಂದೇ ಪ್ರೊಫೈಲ್ ಅಲ್ಲಿ ಆಡ್ ಮಾಡ್ಕೊಳ್ಬಹುದು. ಅದಾದ ನಂತರ ಯುವರ್ ಆಧಾರ್ ಅನ್ನೋದನ್ನ ಇಲ್ಲಿ ಶೋ ಆಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಆಧಾರ್ ಕೂಡ ವೀವ್ ಆಗುತ್ತೆ. ಸೊ ಅದಾದ ನಂತರ ನೋಡಬಹುದು, ಶೇರ್ ಐಡಿ ಅಂತ ಇದೆ, ಶೇರ್ ಯುವರ್ ಆಧಾರ್ ಅನ್ನೋದು. ಸೊ ಇಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಆಧಾರ್ ಅನ್ನ ಬೇರೆಯವರು ಕೂಡ ಶೇರ್ ಮಾಡಬಹುದು. ಅದಾದ ನಂತರ ಸ್ಕ್ಯಾನ್ QR ಕೋಡ್ ಅಂತ ಇದೆ. ಇಲ್ಲಿ ನಿಮ್ಮ ಯಾವ್ದಾದ್ರು ಮೊಬೈಲ್ ಅಲ್ಲಿ ಆಧಾರ್ ಅಲ್ಲಿ ಇರ್ತಕ್ಕಂಥ ಸ್ಕ್ಯಾನ್ ಅನ್ನ ಸ್ಕ್ಯಾನ್ ಮಾಡಿ ನೀವು QR ಕೋಡ್ ಓಪನ್ ಮಾಡಿದ್ರೆ
ಸೊ ಅಲ್ಲಿ ನಿಮ್ಮ ಆಧಾರ್ ಕೂಡ ಶೋ ಆಗುತ್ತೆ. ಹಾಗೆ ಆಕ್ಸೆಸ್ ಮೋರ್ ಸರ್ವಿಸ್ ಅಂದ್ರೆ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಇನ್ನೂ ಸುಮಾರು ಆಪ್ಷನ್ಸ್ ಗಳಿದೆ ಅಂತಾನು ಕೂಡ ಶೋ ಆಗ್ತದೆ. ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಆಧಾರ್ ಕಾರ್ಡ್ ಕೂಡ ಈ ರೀತಿಯಾಗಿ ಶೋ ಆಗುತ್ತೆ. ಏನು ಹೆಸರು ಇರ್ಬೋದು, ಡೇಟ್ ಆಫ್ ಬರ್ತ್, ಜೆಂಡರ್, ಅಡ್ರೆಸ್ ಎಲ್ಲಾನು ಕೂಡ ಆಧಾರ್ ಅಲ್ಲಿ ಏನಿರುತ್ತೋ ಅದೆಲ್ಲಾನು ಶೋ ಆಗುತ್ತೆ. ಈ ಆಪ್ ಅಲ್ಲಿ ಲ್ಯಾಂಗ್ವೇಜ್ ಚೇಂಜ್ ಮಾಡ್ಬೇಕಂದ್ರೆ ಮೇಲ್ ನೋಡ್ಬೋದು, ಅಲ್ಲಿ ಎ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಧಾರ್ ಏನು ಲ್ಯಾಂಗ್ವೇಜ್ ಅನ್ನ ಚೇಂಜ್ ಮಾಡ್ಬೋದು. ಹಾಗೆ ಕೆಳಗಡೆ ಇಲ್ಲಿ ಬಂದ್ರೆ ಇಲ್ಲಿ ನಮ್ಮ ಪ್ರೊಫೈಲ್ ಪಕ್ಕದಲ್ಲಿ ಒಂದು ಆರೋ ಮಾರ್ಕ್ ಇದೆ. ಸೊ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮ್ಮ ಬೇರೆಯವರ ಮೆಂಬರ್ ಏನಾದ್ರು ಆಡ್ ಮಾಡೋದಿದ್ರೆ ಮತ್ತೊಂದು ಪ್ರೊಫೈಲ್ ಸೇರಿಸಿ ಅಂತ ಆಪ್ಷನ್ಸ್ ಬರುತ್ತೆ ಕನ್ನಡದಲ್ಲಿ ನಮಗೆ. ಸೊ ಅದನ್ನ ಇಂಗ್ಲಿಷ್ ಚೇಂಜ್ ಮಾಡ್ಕೊಂಡ್ರೆ ಇಂಗ್ಲಿಷ್ ಅಲ್ಲಿ ಬರುತ್ತೆ. ಸೊ ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ಬೇರೆಯವರು ನಿಮ್ಮ ಫ್ಯಾಮಿಲಿ ಮೆಂಬರ್ ಯಾರಾದ್ರೂ ಆಧಾರನ್ನ ಆಡ್ ಮಾಡಿ ಅಲ್ಲಿ ನೀವು ಆಡ್ ಮಾಡ್ಕೊಳ್ಬಹುದು. ಅದಾದ ನಂತರ ನೋಡ್ಬೋದು ಐಡಿ ಹಂಚಿಕೊಳ್ಳಿ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಬಹುದು ಆಯ್ದ ಹಂಚಿಕೆ, ಸಂಪೂರ್ಣ ಹಂಚಿಕೆ, ಆಧಾರ್ ಡೌನ್ಲೋಡ್ ಮಾಡಿ ಅಂತ 3 ಆಪ್ಷನ್ಸ್ ಇದೆ. ಸೊ ನಾನೀಗ ಪ್ರೆಸೆಂಟ್ ಆಧಾರ್ ಡೌನ್ಲೋಡ್ ಮಾಡೋದು ಹೇಗೆ ಅಂತ ತೋರಿಸ್ತೇನೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಆಧಾರ್ ಕೂಡ ಡೌನ್ಲೋಡ್ ಆಗುತ್ತೆ. ಸೊ ನೀವು ಅದನ್ನ ಪಾಸ್ವರ್ಡ್ ಯಾವ ರೀತಿ ಇದೆ ಅನ್ನೋದು ಕೂಡ ಅಲ್ಲಿ ಶೋ ಆಗುತ್ತೆ. ನೀವು ಪಾಸ್ವರ್ಡ್ ಅನ್ನ ನೀವು ಚೆಕ್ ಮಾಡ್ಕೊಂಡು ಅದನ್ನ ಓಪನ್ ಮಾಡಿದ್ರೆ ನಿಮ್ಮ ಆಧಾರ್ ಕೂಡ ಡೌನ್ಲೋಡ್ ಮಾಡಿ ಓಪನ್ ಮಾಡ್ಕೊಳ್ಬಹುದು. ನಾನು ಓಪನ್ ಮಾಡಿ ಕೂಡ ತೋರಿಸ್ತಾ ಇದ್ದೇನೆ, ನೋಡ್ತಾ ಇರ್ಬೋದು ಇಲ್ಲಿ. ಈಗ ಈ ರೀತಿಯಾಗಿ ನಿಮ್ಮ ಆಧಾರ್ ಕಾರ್ಡ್ ಕೂಡ ಓಪನ್ ಆಗುತ್ತೆ. ಅದನ್ನ ನೀವು ಓಪನ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಬಹುದು. ಅದಾದ ನಂತರ ನೋಡ್ಬೋದು ನಾನು ಇಂಗ್ಲಿಷ್ ಅಲ್ಲಿ ಕನ್ವರ್ಟ್ ಮಾಡಿದ್ದೀನಿ ಆ ಆಪ್ ಅನ್ನ. ಈಗ ಶೇರ್ ಐಡಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ಬೋದು ಸೆಲೆಕ್ಟೆಡ್ ಶೇರ್ ಅಂತ ಇದೆ. ಅಂದ್ರೆ ನಿಮಗೆ ಏನು ಬೇಕೋ ಅಷ್ಟನ್ನೇ ಸೆಲೆಕ್ಟ್ ಮಾಡಿ ಕೂಡ ನೀವು ಶೇರ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೋಡ್ಬೋದು ನೇಮ್ ಇರ್ಬೋದು, ರೆಸಿಡೆಂಟ್ ಇಮೇಜ್ ಇರ್ಬೋದು, ಹಾಗೆ ರೆಸಿಡೆಂಟ್ ನೇಮು, ಡೇಟ್ ಆಫ್ ಬರ್ತ್, ಜೆಂಡರ್, ಅಡ್ರೆಸ್, ಮೊಬೈಲ್, ಆಮೇಲೆ ಮಾಸ್ಕ್ಡ್ ಮೊಬೈಲ್, ಇಮೇಲ್, ಏಜ್ ಅಬೋ 18 ಇದ್ರೆ ಇಷ್ಟಲ್ಲಿ ಯಾವ್ದಾದ್ರು ನೀವು ಸೆಲೆಕ್ಟ್ ಮಾಡ್ಬೇಕು ಅಂತ ಇದ್ರೆ ಅದನ್ನ ಸೆಲೆಕ್ಟ್ ಮಾಡಿ ಸೆಂಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ಈಗ ನೇಮ್, ಅಡ್ರೆಸ್ ಅನ್ನ ಸೆಲೆಕ್ಟ್ ಮಾಡಿ ಪ್ರಿವ್ಯೂ ಐಡಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಅದಾದ ನಂತರ ಶೇರ್ ಯುವರ್ ಆಧಾರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ವಾಟ್ಸ್ಆಪ್ ಮುಖಾಂತರ ಆಗಿರ್ಬೋದು, ಬೇರೆ ಆಪ್ ಮುಖಾಂತರ ನೀವು ಶೇರ್ ಮಾಡ್ಬೋದು. ನೋಡ್ಬೋದು ಐಡಿ ಶೇರ್ ಸಕ್ಸಸ್ಫುಲಿ ಅಂತಾನು ಕೂಡ ಬರುತ್ತೆ ಶೇರ್ ಮಾಡಿದ ನಂತರ. ಅದಾದ ನಂತರ ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ನೋಡ್ಬೋದು ಇಲ್ಲಿ ಮೈ ಆಧಾರ್ ಅಪ್ಡೇಟ್ ಅಂತ ಕೆಲವು ಆಪ್ಷನ್ಸ್ ಇದೆ. ಇಲ್ಲಿ ಆಧಾರ್ ಅಪ್ಡೇಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೀವೇ ಓನ್ ಆಗಿ ನಿಮ್ಮ ಕೆಲವು ಅಪ್ಡೇಟ್ ಅನ್ನ ಮಾಡ್ಕೊಳ್ಬಹುದು. ಅದು ಏನೇನಂತ ನೋಡೋದಾದ್ರೆ ಇಲ್ಲಿ ಶೋ ಆಗ್ತಾ ಇದೆ ನೋಡ್ಬೋದು. ಮೊಬೈಲ್ ನಂಬರ್ ಅನ್ನ ಅಪ್ಡೇಟ್ ಮಾಡ್ಬೋದು, ಹಾಗೆ ಅಡ್ರೆಸ್ ಅನ್ನ ಅಪ್ಡೇಟ್ ಮಾಡ್ಬೋದು, ನೇಮ್ ಅಪ್ಡೇಟ್ ಮಾಡ್ಬೋದು, ಹಾಗೆ ಇಮೇಲ್ ಐಡಿ ಅನ್ನು ಕೂಡ ಅಪ್ಡೇಟ್ ಮಾಡ್ಬೋದು. ಪ್ರೆಸೆಂಟ್ಲಿ ಈಗ ಮೊಬೈಲ್ ನಂಬರ್ ಅಪ್ಡೇಟ್ ಮಾಡೋದು ಮಾತ್ರ ಓಪನ್ ಆಗಿದೆ. ಸೊ ಇಲ್ಲಿ ಮೊಬೈಲ್ ನಂಬರ್ ಅಪ್ಡೇಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೋಡ್ಬೋದು ಇಲ್ಲಿ ಪ್ರೊಸೆಸಿಂಗ್ ಟೈಮ್ 30 ದಿನ ತಾನತ್ತೆ. ಹಾಗೆ ಪ್ರೊಸೆಸಿಂಗ್ ಫೀಸ್ ಕೂಡ 75 ರೂಪಾಯಿ ಕೂಡ ಇರುತ್ತೆ. ಸೊ ಇಷ್ಟನ್ನ ನೀವು ಪೇ ಮಾಡಿ ನೀವು ಅದನ್ನ ಮೊಬೈಲ್ ನಂಬರ್ ಅನ್ನ ಅಪ್ಡೇಟ್ ಮಾಡ್ಕೊಳ್ಬಹುದು. ಪ್ರೆಸೆಂಟ್ ಈಗ ನಾನು ಅಪ್ಡೇಟ್ ಮಾಡ್ತಾ ಇಲ್ಲ, ಮುಂದಿನ ವಿಡಿಯೋದಲ್ಲಿ ಅದನ್ನ ಯಾವ ರೀತಿ ಅಪ್ಡೇಟ್ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೇನೆ. ಹಾಗೆ ಅಡ್ರೆಸ್ ಅಪ್ಡೇಟ್ ಆಗಿರ್ಬೋದು, ನೇಮ್ ಅಪ್ಡೇಟ್ ಕೂಡ, ಇಮೇಲ್ ಅಪ್ಡೇಟ್ ಕೂಡ ಇನ್ನೂ ಕೂಡ ಅದು ಆಕ್ಟಿವ್ ಮಾಡಿಲ್ಲ, ಇನ್ನು ಕಮಿಂಗ್ ಸೂನ್ ಅಂತ ಶೋ ಆಗ್ತಾ ಇದೆ, ನೋಡ್ತಾ ಇರ್ಬೋದು. ಈ ರೀತಿಯಾಗಿ ನೀವು ಬಳಸಬಹುದು. ಇದರಿಂದ ತುಂಬಾನೇ ಉಪಯೋಗ ಇದೆ. ನೀವು ಎಲ್ಲಾದ್ರೂ ಹೋಗ್ಬೇಕಂದ್ರೆ ನೀವು ಯಾವ್ದಾದ್ರು ಜೆರಾಕ್ಸ್ ಅನ್ನ ಇಟ್ಕೊಂಡು ಹೋಗ್ಬೇಕಾದ ಅವಶ್ಯಕತೆ ಇಲ್ಲ, ಅಥವಾ ಒರಿಜಿನಲ್ ಐಡಿ ಕಾರ್ಡ್ ಅನ್ನ ತಗೊಂಡು ಹೋಗ್ಬೇಕಾದ ಅವಶ್ಯಕತೆ ಇಲ್ಲ. ಸಾಫ್ಟ್ ಕಾಪಿಯಲ್ಲಿ ನೀವು ಮೊಬೈಲ್ ಅಲ್ಲಿನೇ ನೀವು ಆಪ್ ಮುಖಾಂತರ ನಿಮ್ಮ ಫ್ಯಾಮಿಲಿ ಎಲ್ಲಾ ಮೆಂಬರ್ ಅನ್ನು ಆಡ್ ಮಾಡ್ಕೊಂಡು ಇದರಲ್ಲಿ ಇಟ್ಕೊಳ್ಬಹುದು ಫ್ರೆಂಡ್ಸ್. ಎಮರ್ಜೆನ್ಸಿಗೆ ನೀವು ಇದನ್ನ ಯೂಸ್ ಮಾಡ್ಕೊಳ್ಬಹುದು. ಇಷ್ಟೆಲ್ಲ ಬೆನಿಫಿಟ್ ಈ ಆಪ್ ಮುಖಾಂತರ ಇದೆ. ಇನ್ನೂ ಹಲವಾರು ಬೆನಿಫಿಟ್ಗಳಿದೆ. ಸೊ ಮುಂದಿನ ವಿಡಿಯೋದಲ್ಲಿ ಅದನ್ನ ಕಂಪ್ಲೀಟ್ ಆದ ಬೆನಿಫಿಟ್ಸ್ ಏನು ಅನ್ನೋದನ್ನ ನಾನು ತಿಳಿಸ್ಕೊಡ್ತೇನೆ ಫ್ರೆಂಡ್ಸ್. ಸೊ ನಾನು ಈ ಕೊಟ್ಟಿರ್ತಕ್ಕಂಥ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಡ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಹಾಗೆ ನೀವು ಇನ್ನೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್ ಫ್ರೆಂಡ್ಸ್.